ನಮಸ್ಕಾರ ವೀಕ್ಷಕರೇ, ನಾನು ಅರುಣ್ ಹೂಗಾರ್. ಇತ್ತೀಚಿನ ದಿನಗಳಲ್ಲಿ ಇನ್ಫೋಸಿಸ್ನ ಫೌಂಡರ್ ಆಗಿರುವಂತಹ ನಾರಾಯಣ ಮೂರ್ತಿಯವರು ಒಂದು ದೊಡ್ಡ ಮಟ್ಟದ ಟ್ರೋಲ್ಗೆ ಗುರಿಯಾಗಿದ್ದರು. ಯಾವ ಕಾರಣಕ್ಕೆ ಅನ್ನುವಂಥದ್ದು ಬಹುತೇಕರಿಗೆ ಗೊತ್ತಿರುತ್ತೆ, ಆದರೂ ಕೂಡ ನಾನು ಅದನ್ನು ರಿಮೈಂಡ್ ಮಾಡ್ತೇನೆ, ನೆನಪಿಸ್ಕೊಡ್ತೇನೆ. ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಕೆಲವು ತಿಂಗಳುಗಳ ಹಿಂದೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯ್ತದು. ಪ್ರತಿಯೊಬ್ಬ ಎಂಪ್ಲಾಯ್ ಬೇರೆ ಬೇರೆ ದೇಶಗಳಲ್ಲಿ 72 ಗಂಟೆಗಳ ಕಾಲ ವಾರಕ್ಕೆ 72 ಗಂಟೆಗಳ ಕಾಲ ಕೆಲಸವನ್ನು ಮಾಡ್ತಾರೆ. ಹಾಗೆ ಇಲ್ಲಿ ನಮ್ಮಲ್ಲಿ ಅಂದರೆ ಭಾರತದಲ್ಲೂ ಕೂಡ ಎಲ್ಲ ಕಂಪನಿಗಳಲ್ಲಿ ಪ್ರತಿಯೊಬ್ಬ ಎಂಪ್ಲಾಯೀಸ್ 72 ಗಂಟೆಗಳ ಕಾಲ ಕೆಲಸವನ್ನು ಮಾಡಬೇಕು, ಆಗ ಮಾತ್ರ ಅಭಿವೃದ್ಧಿ ಸಾಧ್ಯ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಅದು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸ ಆಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಲಾಗಿತ್ತು. ಇದಕ್ಕೆ ಆಕ್ಷೇಪಗಳು ವ್ಯಕ್ತವಾಗಿತ್ತು, ಪರ ವಿರೋಧದ ಚರ್ಚೆಗಳು ಕೂಡ ಇತ್ತು. ಈ ಸಂಬಂಧಪಟ್ಟಂಗೆ ಇದೇ ತೆರನಾದಂತಹ ತಮ್ಮ ಹೇಳಿಕೆಯನ್ನು ಇನ್ಫೋಸಿಸ್ ಫೌಂಡರ್ ನಾರಾಯಣ ಮೂರ್ತಿ ಅವರು ಮತ್ತೆ ಮುಂದುವರೆಸಿದ್ದಾರೆ. ಅವರು ಚೀನಾಗೆ ಭೇಟಿಯನ್ನು ಕೊಟ್ಟಿದ್ದರು ತಮ್ಮ ಕಂಪನಿಯ ಪ್ರಮುಖರ ಜೊತೆಗೆ. ಮೊನ್ನೆ ತಾನೆ ಚೀನಾಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ಒಂದಿಷ್ಟು ವಿಚಾರಗಳನ್ನು ಪ್ರಮುಖವಾಗಿ ಅವರು ಮತ್ತೆ ಗಮನಿಸಿದ್ರಂತೆ. ಅದೇನಪ್ಪ ಅಂದರೆ ಅವರು ಸಮಯದ ಅವಧಿಯನ್ನು ಗಮನಿಸಿದ್ದಾರೆ, ಕೆಲಸದ ಅವಧಿಯನ್ನು ಗಮನಿಸಿದ್ದಾರೆ. ಇಲ್ಲಿನ ಎಂಪ್ಲಾಯೀಸ್ಗಳು, ಕೆಲಸಗಾರರು ಹೆಂಗೆ ಕಾರ್ಮಿಕರು ಕೆಲಸವನ್ನು ಮಾಡ್ತಾರೆ, ಟೈಮಿಂಗ್ ಎಷ್ಟು, ಡ್ಯೂರೇಷನ್ ಎಷ್ಟು ಅನ್ನುವಂಥ ರೀತಿಯಲ್ಲಿ. ಸೊ ಹಾಗಾಗಿ ಇದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗುವುದಕ್ಕೆ ಈ ಒಂದು ಚೀನಾಗೆ ಭೇಟಿ ಕೊಟ್ಟ ನಂತರದಲ್ಲಿ ಅವರು ಕೊಟ್ಟಂತಹ ಹೇಳಿಕೆ ಕಾರಣ ಆಗಿದೆ. ಇನ್ಫೋಸಿಸ್ನ ಫೌಂಡರ್ ನಾರಾಯಣ ಮೂರ್ತಿ ಅವರು ಮತ್ತೆ ಒಂದು ವಿಚಾರವನ್ನು ಹೇಳಿದರು ಮೊನ್ನೆ ನಡೆದಂತಹ ಒಂದು ಯಾವುದೋ ಖಾಸಗಿ ಸಂದರ್ಶನದಲ್ಲಿ. 996 = 72 ಅಂತ. ಈ 996 = 72 ಅಂದರೆ ಏನು? 99 ಅಂದರೆ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ, 9ರಿಂದ 9 ಅಂದರೆ 12 ಗಂಟೆಗಳ ಕಾಲ ಅವಧಿ. 6 ಅಂದರೆ ವಾರಕ್ಕೆ 6 ದಿನಗಳ ಕಾಲ, 7 ದಿನದಲ್ಲಿ ಒಂದು ದಿನವನ್ನು ವೀಕ್ಲಿ ಆಫ್, ರಜೆ ಅಂತ ಅಂದ್ಕೊಳ್ಳೋಣ ಎಂಪ್ಲಾಯೀಸ್ಗಳಿಗೆ. ಸೊ 99 ಅಂದರೆ ಟೈಮಿಂಗ್ಸ್ 9 ಗಂಟೆಯಿಂದ 9 ಗಂಟೆ, 6 ಅಂದರೆ ವಾರಕ್ಕೆ 6 ದಿನಗಳು = 72. ವಾರಕ್ಕೆ 6 ದಿನಗಳು ಕೂಡ 9 to 9 ಅಂದರೆ 12 ಗಂಟೆಗಳ ಕಾಲ ಕೆಲಸವನ್ನು ಮಾಡಿದರೆ 72 ಗಂಟೆ ಆಗುತ್ತೆ 6 ದಿನಗಳಿಗೆ. ಈ ರೀತಿಯಾಗಿ ಕೆಲಸವನ್ನು ಮಾಡಬೇಕು. ಚೀನಾದಲ್ಲಿ ಹಿಂಗೆ ಮಾಡ್ತಾರೆ. ನಮ್ಮಲ್ಲೂ ಕೂಡ ಪ್ರತಿಭಾವಂತರಿದ್ದಾರೆ, ಅವರೆಲ್ಲರೂ ಕೂಡ ಸಮಯದ ಮೇಲೆ ಇನ್ವೆಸ್ಟ್ ಮಾಡ್ತಾ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಬೇಕು. ಆಗ ಮಾತ್ರ ಅಭಿವೃದ್ಧಿ ಸಂಪೂರ್ಣವಾಗಿ ವೇಗವನ್ನು ಪಡೆದುಕೊಳ್ಳುತ್ತೆ. ವೇಗವಾಗಿ ನಾವು ಮುಂದುವರಿದಂತಹ ರಾಷ್ಟ್ರ ಆಗಬಹುದು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ 996 = 72 ಏನಿದೆ, ಈ ಬಗ್ಗೆ ದೊಡ್ಡ ಮಟ್ಟದ ಆಕ್ರೋಶ ಮತ್ತೆ ವ್ಯಕ್ತವಾಗ್ತಾ ಇದೆ. ಯಾವ ರೀತಿ? ನಮಗೂ ಹೆಂಡತಿ ಮಕ್ಕಳಿರ್ತಾರೆ, ಸಂಸಾರ ಇರುತ್ತೆ, ಈಗಾಗಲೇ ಕೆಲಸದ ಒತ್ತಡ ಅಂತ ಅನೇಕರು ಸೂಸೈಡ್ ಮಾಡಿಕೊಳ್ಳುವಂಥ ಲೆವೆಲಿಗೆ ಹೋಗ್ತಾರೆ, ಕೆಲಸ ಬಿಡುವಂತಹ ಲೆವೆಲಿಗೆ ಹೋಗ್ತಾರೆ. ಅಂತಹದ್ರಲ್ಲಿ ಬದಲಾಗಿರುವಂತಹ ಈ ಒಂದು ಲೈಫ್ ಸ್ಟೈಲ್ನಲ್ಲಿ 72 hours 6 ದಿನಗಳಿಗೆ ಕೆಲಸ ಮಾಡಿದರೆ 9 to 9 ಅನ್ನುವಂಥ ರೀತಿಯಲ್ಲಿ, ಅಂದರೆ 12 ಗಂಟೆಗಳ ಕಾಲ ಒಂದು ದಿನಕ್ಕೆ ಕೆಲಸ ಮಾಡಿಬಿಟ್ರೆ ನಮಗೆ ಪರ್ಸನಲ್ ಲೈಫ್ ಅನ್ನೋದೇ ಇಲ್ವಾ? ಅದಕ್ಕೆ ನಾವು ಯಾವಾಗ ಟೈಮ್ ಕೊಡೋದು? ಏನಾಗಿದೆ ನಾರಾಯಣ ಮೂರ್ತಿ ಅವರಿಗೆ ಅಂತ ಟ್ರೋಲ್ ಮಾಡಲಾಗ್ತಾ ಇದೆ. ಮತ್ತೆ ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶ್ನೆಗಳನ್ನು ಎತ್ತಲಾಗ್ತಾ ಇದೆ. ಸಹಜವಾಗಿ ಆಕ್ರೋಶ, ಪರ ವಿರೋಧವಾದಂತಹ ಚರ್ಚೆಗಳು ಮತ್ತೆ ಮುನ್ನೆಲೆಗೆ ಬಂದಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.